ಇಂದು ಬೆಂಗಳೂರಿನಲ್ಲಿ ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆಯ ಅಂಗಳದಲ್ಲಿ 9 ಡ್ರೀಮ್ಸ್ ಸಂಸ್ಥೆಯ ವಿನೂತನ ಪರಿಕಲ್ಪನೆಯ ಸಿಎಂ ಕಪ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭವಾಯಿತು. 8 ತಂಡಗಳು ಭಾಗವಹಿಸಿದ್ದು ಟೂರ್ನಿಯಲ್ಲಿ ಒಟ್ಟು 128 ಆಟಗಾರರು ಆಟವನ್ನು ಆಡುತ್ತಿದ್ದಾರೆ. ಜನಪ್ರತಿನಿಧಿಗಳು, ಐಎಎಸ್, ಐಪಿಎಸ್ ಅಧಿಕಾರಿಗಳು, ಸಚಿವಾಲಯದ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ವೈದ್ಯರು, ಸ್ಯಾಂಡಲ್ವುಡ್ ತಾರೆಯರು ಹಾಗೂ ಪತ್ರಕರ್ತರು ಜೊತೆಯಾಗಿ ಪಂದ್ಯವನ್ನು ಆಡಿದರು. ಲೀಡರ್ಸ್ ಪ್ಲೇ ಫ್ರೆಂಡ್ಶಿಪ್ ವಿನ್ ಎಂಬ ಘೋಷವಾಕ್ಯದೊಂದಿಗೆ ಆರಂಭಗೊಂಡಿರುವ ಮೊದಲ ಆವೃತ್ತಿಯ ಟೂರ್ನಿಯ ಲಾಂಛನವನ್ನು ಸಿಎಂ ಸಿದ್ದರಾಮಯ್ಯ ಅನಾವರಣಗೊಳಿಸಿದ್ದಾರೆ. ಟೂರ್ನಿಯಲ್ಲಿ ದಿ ಎಲೈಟ್ ಬ್ಯಾಡ್ಮಿಂಟನ್ ಕ್ಲಬ್, ಇನ್ಸ್ಪೈರ್ ಚಾಲೆಂಜರ್ಸ್, ದಿ ಕೆಫೆ ದಿವ್ಯಂ, ಎಟಿಎಸ್ ಅಟ್ಯಾಕರ್ಸ್, ಪ್ರೊ ವಿನ್ ಪ್ಯಾಂಥರ್ಸ್, ಎಸ್ಥೆಟಿಕ್ ಅಟ್ಯಾಕರ್ಸ್, ಟೆಲಿಕಾಂ ಸ್ಕೈ. ರಾಜ್ಕುಮಾರ್ ಇಲ್ಲ ಅಂದ್ರೆ ಸಿನಿಮಾ ಫೀಲ್ಡ್ ಇರಲಿಲ್ಲ, ಆಯ್ತಾ. ಸಿನಿಮಾ ಫೀಲ್ಡ್ ಬೆಳೆಸ್ತವ್ರೆ ರಾಜ್ಕುಮಾರ್. ಹಂಗಾಗಿ ರಾಜ್ ಕಪ್ ಅಂತ ಅಂದ್ಬಿಟ್ಟು ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಸಿಎಂ ಇಲ್ಲ ಅಂದ್ರೆ ಸರ್ಕಾರನೇ ನಡೆಯಲ್ಲ. ಹಂಗಾಗಿ ಸಿಎಂ ಕಪ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಎರಡು, ಒಂದ್ ಕಡೆ ರಾಜ್ ಕಪ್, ಒಂದ್ ಕಡೆ ಸಿಎಂ ಕಪ್. ಇದನ್ನ ನಾನು ಓನರ್ ಆಗಿರೋದು ನಾನು ಪುಣ್ಯ. ಕಡೆ ರಾಜ್ ಕಪ್ ಒಂದು ಸ್ಪೋರ್ಟ್ಸ್ ಫೆಸ್ಟಿವಲ್ ನಡೀತಾ ಇದೆ. ಇದರಲ್ಲಿ ರಾಜಕಾರಣಿ, ಆಫೀಸರು, ಸಿನಿಮಾದವರು, ಹಾಡೇಳೋರು ಇದರ ಯಾವುದೇ ಇಲ್ಲ. ಇಲ್ಲಿ ಸ್ಪೋರ್ಟ್ಸ್ ಈಸ್ ಅಬೌವ್ ಬೋರ್ಡ್. ಇದರಲ್ಲಿ ಏನು ಅಂದರೆ ನೋ ರಿಲಿಜನ್, ನೋ ಕ್ಯಾಸ್ಟ್ ಆ್ಯಂಡ್ ನೋ ಪಾರ್ಟಿ, ನಥಿಂಗ್. ಸೊ ಅದಕ್ಕೆ ಸ್ಪೋರ್ಟ್ಸ್ ಅನ್ನೋದು. ಅದರಿಂದ ನಾನು ನೋಡ್ಬಿಟ್ಟು ಭಾಳ ಸಂತೋಷ ಆಯಿತು. ಇನ್ನು ಮುಂದಿನ ವರ್ಷದಲ್ಲಿ ಇನ್ನೂ ಚೆನ್ನಾಗಿ ಮಾಡಲಿ ಅಂತೇಳಿ ಸಿಎಂ ಕಪ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದಾರೆ. ಅದಕ್ಕಾಗಿ 2 ದಿವಸ ಫುಲ್ ಬೇರೆ ಏನು ಕೆಲಸ ಮಾಡಿದೆ, ಇಲ್ಲೇ ಇದ್ದು ಇದಕ್ಕೆ ಡೆಡಿಕೇಟ್ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ಇದ್ದು ಎಲ್ಲರ ಆಟವನ್ನು ನೋಡಿ ಎಂಜಾಯ್ ಮಾಡ್ತಾ ಮತ್ತು ನಾವು ಆಟ ಆಡೋದು ನಮ್ಮ ಉದ್ದೇಶ. ಹಾಗಾಗಿ ಈ ನಾಳೆ ಸಂಜೆವರೆಗೂ ಸಹ ಇದ್ದು ಈ ಆಟವನ್ನು ಮುಂದುವರಿಸ್ಕೊಂಡು ಸಿಎಂ ಕಪ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದಾರೆ. ಅದಕ್ಕಾಗಿ 2 ದಿವಸ ಫುಲ್ ಬೇರೆ ಏನು ಕೆಲಸ ಮಾಡಿದೆ, ಇಲ್ಲೇ ಇದ್ದು ಇದಕ್ಕೆ ಡೆಡಿಕೇಟ್ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ಇದ್ದು ಎಲ್ಲರ ಆಟವನ್ನು ನೋಡಿ ಎಂಜಾಯ್ ಮಾಡ್ತಾ ಮತ್ತು ನಾವು ಆಟ ಆಡೋದು ನಮ್ಮ ಉದ್ದೇಶ. ಹಾಗಾಗಿ ಈ ನಾಳೆ ಸಂಜೆವರೆಗೂ ಸಹ ಇದ್ದು ಈ ಆಟವನ್ನು ಮುಂದುವರಿಸ್ಕೊಂಡು